Hi, hello guys, welcome back to day 5 my YouTube channel. So as it is every day late ಆಗ್ತಿದೆ. ಇವತ್ತು ಲೇಟ್ ಆಗಿದೆ ಆಲ್ರೆಡಿ. ಈಗ ಬೂದಿಗೆರೆ ಭಟ್ರಳ್ಳಿ ಆ ಕಡೆ ಹೋಗಬೇಕು. ಸೊ ಇದ್ರೆ ಒಂದು ಸೆಕೆಂಡ್ ಶೂ ಹಾಕ್ಕೊಳ್ತೀನಿ. ಸೊ ಹೋಗೋಣ ಬನ್ನಿ. ಆಲ್ರೆಡಿ ಸಿಕ್ಕಾಪಟ್ಟೆ ಲೇಟಾಗಿ ಹೋಗಿದೆ. ಇವತ್ತು ಕೂಡ ಹೋಗ್ಬೇಕು ಡ್ಯೂಟಿಗೆ. ದಿನ ಲೇಟ್ ಆಗ್ತಿದೆ, ಚಳಿಗಾಲ ಅಲ್ಲ, ಎದ್ದೇಳಕ್ಕೆ ಆಗ್ತಾ ಇಲ್ಲ. ಏನು ಮಾಡೋದು? ಬನ್ನಿ 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 ಬೇಗ ಹೋಗೋಣ. ಓಕೆ, ಲೊಕೇಶನ್ ರೀಚ್ ಆದಮೇಲೆ ವಿಡಿಯೋ ಮಾಡೋಣ. ಬಾಯ್. ಪೆಟ್ರೋಲ್ ಹಾಕಿಸ್ಕೊಳ್ಳೋಣ ಅಂತ ಪೆಟ್ರೋಲ್ ಬಂಕಿಗೆ ಬಂದರೆ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಇಲ್ಲ. ಅವರು 5 minutes later. ಬರ್ತಾ ಇದೆ, ಬಂತು ಅಂತ ಜೀರೋ ಬಂತೇನಾ? ಗೈಸ್, ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ಏರ್ ಹಾಕ್ಸ್ಕೊಂಡು ಟೈರ್ಗೆ ಹೋಗ್ತಾ ಇದ್ದೀನಿ. ಇವಾಗ ಫುಲ್ಲು ಲಾಂಗ್ ಹೋಗೋದಿದೆ. ಓಕೆ ಬಾಯ್. ಫಸ್ಟ್ ಲೊಕೇಶನ್ಗೆ ಬಂದಿದ್ದೀನಿ. ಬನ್ನಿ ಇವಾಗ ಹೋಗೋಣ ಮೇಲೆ. ಸೊ ಗೈಸ್, ಫಸ್ಟ್ ಕಲೆಕ್ಷನ್ ಇವಾಗ ಮುಗಿದಿದೆ. ಸೊ ಇವತ್ತು ಬೂದ್ಗೆರೆ ಭಟ್ರಳ್ಳಿ. ನಮ್ಮ ಮನೆ ಇರೋದು ಬಾಗ್ಲೂರು ಪ್ಲಸ್ ಕಟ್ಕೆನಹಳ್ಳಿ ಹತ್ರ. ಇವತ್ತು ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ ಮನೆಗೆ ಹೋಗೋದು. ಇದೇನು ಗುರು, ಬಿಲ್ಡಿಂಗ್ ತಲೆ ಮೇಲೆ ಬಿದ್ದೋದಂಗೈತೆ. ಓ ಮೈ ಗಾಡ್. 38 ಫ್ಲೋರ್ ಇದೆ ಈ ಬಿಲ್ಡಿಂಗು. ನೋಡಿ ಎಷ್ಟು ಫ್ಲೋರ್ ಇದೆ ಅಂತ. ನೋಡಿ 38 ಫ್ಲೋರ್ ಇದಾವೆ. ಈ ಬಿಲ್ಡಿಂಗ್ ಇಂದ ಆರಾಮಾಗಿ ಬಂಗಿ ಜಂಪಿಂಗ್ ಗೇಮ್ ಆಡಿಸ್ಬಿಡ್ಬೋದು, ಪ್ಯಾರಾಶೂಟ್ ಕೂಡ ಆಡಿಸ್ಬಿಡ್ಬೋದು. ಗೈಸ್, ಇವಾಗ ಒಂದು ಕಲೆಕ್ಷನ್ ಹೋಗಿದ್ನಲ್ಲ, ಆ ಕಲೆಕ್ಷನ್ ಹೆಂಗೆ ಅಂದ್ರೆ ಅವ್ರು ನಮ್ಮ ಮನೆ ಒಳಗೆ ಸೇರ್ಸೋದಕ್ಕೇನೆ ಹಿಂದೂ ಮುಂದೆ ನೋಡ್ತಾರೆ. ಇಷ್ಟು ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿದ್ದಾರೆ, ಎಲ್ಲ ಫುಲ್ ಎಜುಕೇಟೆಡ್. ಅವರು ಇನ್ನ ಯಾವ ಮೆಂಟಾಲಿಟಿಯಿಂದ ನಮ್ಮನ್ನು ನೋಡ್ತಾರೋ ಗೊತ್ತಾಗಲ್ಲ. ಅದೇ ಬೇಜಾರಾಗೋದು. ಏನಪ್ಪ, ಬ್ಲಡ್ ತಗೊಬೇಕಲ್ವಾ, ಅಟ್ಲೀಸ್ಟ್ ಒಂದು ಚೇರ್ ಹಾಕ್ತಾರೆ. ಇಲ್ಲ ಅಂತಲ್ಲ, ಮನೆ ಹೊರಗಡೆ ಚಪ್ಪಲಿ ಬಿಡೋ ಸ್ಟ್ಯಾಂಡ್ ಇದೆಯಲ್ಲ, ಅಲ್ಲಿ ಕುತ್ಕೊಂಡು ಅವ್ರು ಕುತ್ಕೊಂಡಿರ್ತಾರೆ. ನಿಂತ್ಕೊಂಡೆ ನೀವು ತಗೊಳ್ಳಿ ಅಂದ್ಬಿಡ್ತಾರೆ. ಅಯ್ಯೋ, ನಮ್ಮ ಕನ್ನಡದವರೇ ಎಷ್ಟು ಬೆಸ್ಟು. ಕನ್ನಡದವರಲ್ಲೂ ಇದ್ದಾರೆ ಕೆಲವರು, ಎಲ್ಲರೂ ಆ ಥರನೇ ಒಳ್ಳೆಯವ್ರ ಥರ ಇರಲ್ಲ. ಏನು ಮಾಡೋಕ್ಕಾಗಲ್ಲ. ಇದು ಒಂದೇ ಸಲ ಅಲ್ಲ, ಸುಮಾರು ಸಲ ಆಗಿದೆ ಈ ಥರ. ಸೊ ಹೋಗೋಣ ತಿರ್ಗಾ, ಇನ್ನೂ ತುಂಬ ಕೆಲಸ ಇದೆ. ಹೋಗೋಣ, ಬಾಯ್. ಸೊ ಇವಾಗ 4ನೇ ಕಲೆಕ್ಷನ್ಗೆ ಬಂದಿದ್ದೀನಿ. ಇದು ಯಾವುದೋ ಬೇರೆ ಅಪಾರ್ಟ್ಮೆಂಟ್, ಚಿಕ್ಕದಾಗಿರೋ ಅಪಾರ್ಟ್ಮೆಂಟು. ಕಸ್ಟಮರು ಅವ್ರ ಮನೆ ಒಳಗಡೆ ವೀಡಿಯೋ ಮಾಡೋದಕ್ಕೆ ಪರ್ಮಿಷನ್ ಕೊಡಲ್ಲ. ಸೊ ಹಾಗಾಗಿ ಅವ್ರ ಮನೆ ಒಳಗಡೆ ವೀಡಿಯೋ ಮಾಡೋಕ್ಕಾಗಲ್ಲ ಅಷ್ಟೇ. ಯಾರು ಬೇಜಾರು ಮಾಡ್ಕೊಬೇಡಿ. ಗೈಸ್, ಇನ್ನೊಂದೇ ಒಂದು ಲಾಸ್ಟ್ ಕಲೆಕ್ಷನ್ ಇದೆ. ಇದು ಎಲ್ಲಿ ಗೊತ್ತಾ? ಹೊಸಕೋಟೆ ಹತ್ರ ಬ್ರಿಗೇಡ್ ಎಕ್ಸಾಟಿಕಾ ಅಪಾರ್ಟ್ಮೆಂಟು. ನೋಡಿ ಅಪಾರ್ಟ್ಮೆಂಟ್ ಯಾವ ಶೇಪಲ್ಲಿದೆ ಅಂತ ತೋರಿಸ್ತೀನಿ. ನೋಡಿ 34ನೇ ಫ್ಲೋರ್ಗೆ ಹೋಗ್ಬೇಕು. ಯಾವ ಥರ ಇದೆ ಇಲ್ಲಿ ನೋಡಿ ಈ ಅಪಾರ್ಟ್ಮೆಂಟು. ಏನು ಆದರೆ ಇಷ್ಟು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ನಮ್ಮ ಕನ್ನಡದವರೇ ಇರಲ್ಲ ಅನ್ನೋದೇ ಬೇಜಾರು. ಎಂಟ್ರೆನ್ಸ್ ಗೇಟಲ್ಲಿ ಬರೀ ಹಿಂದಿಯವರು, ತಿರ್ಗಾ ಈ ಅಪಾರ್ಟ್ಮೆಂಟ್ಗಳಲ್ಲಿ ಇರೋದೆಲ್ಲ ಹಿಂದಿಯವರೇ. ಕನ್ನಡದವರೆಲ್ಲೋ ಕಮ್ಮಿ. ಇಷ್ಟು ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಒಂದು 10 ಮನೆಯಲ್ಲಿ ಕನ್ನಡದವ್ರು ಇರ್ಬೋದು ಅಷ್ಟೇ. ಸೊ ಬನ್ನಿ. ಏನು ಈ ಶೇಪಾಗಿ ಕಟ್ಟವನಪ್ಪ. ನೋಡಿ ಕೆಳಗಡೆ ಬರ್ತಿದ್ದಂಗೆ ಹೇಗಿದೆ ಇಲ್ಲೆಲ್ಲ. ನೋಡಿ ಇಲ್ಲಿ ಇಬ್ಬರೇ ಇಟ್ಕೊಂಡಿದ್ದಾರೆ. ನೋಡಿ ಈ ಥರ ಅಪಾರ್ಟ್ಮೆಂಟ್ ಇರುತ್ತಲ್ಲ, ಇಲ್ಲಿ ಒಂದೊಂದು ಫ್ಲೋರ್ಗೆ 6 ಲಿಫ್ಟ್ ಇರುತ್ತೆ. ನೋಡಿ ಗೈಸ್, ಕಲೆಕ್ಷನ್ ಮುಗೀತು. ನೋಡಿ ಈ 34ನೇ ಫ್ಲೋರಿಂದ ಹೇಗೆ ಕಾಣಿಸುತ್ತೆ ಕೆಳಗಡೆ. ಓ ಯಪ್ಪ, ಇನ್ನು
ಎಲ್ಲಿದೆ ಹಿಂದೆ ಗಂಟೆ ಎಲ್ಲ ಏನಿದೆ ಕೆಳಗಡೆಯಿಂದ ಮೇಲೆ ಬಿದ್ದರೆ ಅಷ್ಟೇ ಕತೆ ನೋಡಿ. ನನ್ನ ಬೈಕ್ ಪಕ್ಕ ಡಾಮಿನರ್ ಇದೆ, ಒಳ್ಳೆ ಸೂಪರ್ ಬೈಕ್ ಇದು ಕೂಡ, ಡಾಮಿನರ್ 400. ಒಳ್ಳೆ ಆನೆ ಇದ್ದಂಗಿದೆ. ಸೊ ಇವಾಗ ಇಲ್ಲಿಂದ ಕಲೆಕ್ಷನ್ ಎಲ್ಲ ಮುಗಿದಿದೆ. ಇವಾಗ ಸೀದಾ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋದ್ಮೇಲೆ ಡೈಲಿ ಲಾಗ್ನ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಸೊ ಓಕೆ, ಬಾಯ್. ಇವಾಗ ಡ್ಯೂಟಿಯಿಂದ ಬಂದಿದ್ದೀನಿ. ಸ್ವಲ್ಪ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿ ಆಮೇಲೆ ಡೇನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಇನ್ನೂ ಬಿಸಿನೀರು ಕಾಯ್ದಿಲ್ಲ. ಸ್ನಾನ ಮಾಡೋಣ ಅಂತಂದರೆ ಟೈಮ್ ನೋಡಿ 11 ಕಾಲ್ ಆಗ್ತಾಯಿದೆ. ಟಿಫನ್ ಮಾಡೋಣ ಅಂದರೆ ನಮ್ಮಮ್ಮ ಸ್ನಾನ ಮಾಡಿನೇ ಮಾಡು ಅಂತ ಹೇಳ್ತಾರೆ. ಏನು ಮಾಡೋದು? ಒಂದು ಸೆಕೆಂಡ್ ಇರಿ, ಟೈಮ್ ನೋಡಿ ಟೈಮು 11:10 ಬೆಳಗ್ಗೆ 5:30 6 ಗಂಟೆಗೆ ಎದ್ದೋದು. ಇಷ್ಟು ಹೊತ್ತಾದರೂ ಇನ್ನೂ ಏನು ತಿಂದಿಲ್ಲ. ಇವಾಗ ಏನು ಮಾಡಿದ್ಯಾ ಕೊಡಮ್ಮ ಅಂತಂದರೆ, ಇಲ್ಲ ಸ್ನಾನ ಮಾಡಿನೇ ತಿನ್ನು ಅಂತಾರೆ. ಏನು ಮಾಡೋದು? ಈ ಥರ ಆದರೆ ನಮ್ಮ ಹೆಲ್ತ್ ಕಂಡೀಷನ್ ಹೇಗಾಗಬೇಡ. ಹಾಂ ಅಮ್ಮ, ಅದು ಕೊಡು, ಅದಾದರೂ ತಿಂತೀನಿ, ಕೊಡಿಲತ್ತ. ಸೊ ಹಂಗೋ ಹಿಂಗೋ ನಮ್ಮಮ್ಮ ಏನೋ ಚಿತ್ರಾನ್ನ ಮಾಡಿದ್ದಾರೆ. ಚಿತ್ರಾನ್ನನೇ ಇವತ್ತು ಮಾರ್ನಿಂಗ್. ಇನ್ನೊಂದು ಸ್ವಲ್ಪ ಹೊತ್ತು ಆದರೆ ಮಧ್ಯಾಹ್ನನೇ ಆಗೋಗುತ್ತೆ. ಸೊ ಫಸ್ಟು ಟಿಫನ್ ಮಾಡಿ ಆಮೇಲೆ ಸ್ನಾನ ಮಾಡೋಕ್ಕೆ ಹೋಗ್ತೀನಿ. ಓಕೆ, ಅಲ್ಲಿವರೆಗೂ ನೀವು ಸೈಲೆಂಟಾಗಿರ್ರಿ. ಸೊ ಇವಾಗ ಸ್ನಾನ ಮಾಡಿ ಬಂದಿದ್ದೀನಿ. ಈ ಚಳಿಗಾಲದಲ್ಲಿ ಸ್ನಾನ ಮಾಡೋಕ್ಕೆ ಮನಸ್ಸಿಲ್ಲ. ಮಧ್ಯಾಹ್ನವರೆಗೂ ಕಾದು ಚಳಿ ಸ್ನಾನ ಮಾಡಿದ್ರೂ ಒಂಥರ ಚಳಿ. ಏನೋ ಬಿಸಿನೀರು ಹಾಕ್ಕೊಂಡ್ರೂ ಒಂಥರ ಮುಖ ಎಲ್ಲ ಒಂಥರ ಕೆಂಪುಗಾಗಿ ಹೋಗಿದೆ. ಶಟ್, ಎಲ್ಲ ಪಿಂಪಲ್ಸ್ ಆಗಿ ಹೋಗಿದೆ. ಅಯ್ಯೋ, ಏನು ಪಿಂಪಲ್ ಎಲ್ಲ ಹೀಗಾಗಿ ಹೋಗಿದೆ. ಯಾರಿಗಾದ್ರೂ ಏನಾದರೂ ಗೊತ್ತಿದ್ರೆ ಹೇಳ್ರಪ್ಪ. ಬೆಳ್ಳಗಿದ್ದೆ ಹಿಂಗೆ ಎಲ್ಲ ಬ್ಲ್ಯಾಕ್ ಆಗಿ ಹೋಗ್ಬಿಟ್ಟಿದ್ದೇನೆ. ಸೊ ಇವಾಗ ಬನ್ನಿ ಬಟ್ಟೆ ಹಾಕ್ಕೊಂಡು ರೆಡಿ ಆಗೋಣ. ರೆಡಿ ಆಗಿಬಿಟ್ಟು ಹೋಗೋಣ ಹೊರಗಡೆ. ಹೋಗಿಲ್ಲ ಅಂದರೆ ಮನೇಲೇ ಮಲ್ಕೊಂಡ್ಬಿಡ್ತೀನಿ. ಓಕೆ, 1 ಸೆಕೆಂಡ್. ಸೊ ಹೇಗಿದೆ? ಸೊ ವೈಟ್ ಟಿ ಶರ್ಟ್ ಹಾಕಿದ್ದೀನಿ, ಫುಲ್ ಸ್ಲೀವ್ಸ್ದು. ಯಾಕೆ ಗೊತ್ತಾ, ಸಿಕ್ಕಾಪಟ್ಟೆ ಚಳಿ ಇದೆ, ಬಿಸಿಲು ಬೀಳ್ತಾ ಇದೆ. ಸೊ ಅದ್ರ ಜೊತೆ ಚಳಿನೂ ಮಿಕ್ಸ್ ಆಗಿ ಬರ್ತಾ ಇದೆ. ಸೊ ಹಾಗಾಗಿ ಫುಲ್ ಸ್ಲೀವ್ಸ್ ಹಾಕಿದ್ದೀನಿ. ಇವಾಗ ಹೊರಗಡೆ ಹೋಗಕ್ಕೆ ಯಾಕೋ ಮನಸ್ಸಿಲ್ಲ. ತಿರ್ಗಾ ಮಧ್ಯಾಹ್ನ 1 ಗಂಟೆನೇ ಹೋಗಿದೆ. ಊಟ ಮಾಡಿ ತಿರ್ಗಾ ಮನೇಲೇ ಮಲ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಗೊತ್ತಾ, ಡೈಲಿ ಲಾಗಿಂಗ್ ಅಂತ ಏನೋ ಸ್ಟಾರ್ಟ್ ಮಾಡಿದೆ. 3-4 ಡೇಸಿಂದ ಎಡಿಟ್ ಮಾಡೋಕ್ಕೆ ಹೋಗಿ ಈ ಕಣ್ಣು ಈ ಉಬ್ಬು ಇದೆಯಲ್ಲ ಸಿಕ್ಕಾಪಟ್ಟೆ ತಲೆನೋಯ್ತಾ ಇದೆ. ನಾನು ಫಸ್ಟೆಲ್ಲ ಫೋನ್ ಜಾಸ್ತಿ ನೋಡ್ತಾ ಇದ್ದೆ, ಬಿಟ್ಬಿಡ್ತಾ ಇದ್ದೆ. ಬಟ್ ಇವಾಗ ಏನಂದರೆ ದಿನ ವೀಡಿಯೋ ಮಾಡು, ಎಡಿಟ್ ಮಾಡು, ವೀಡಿಯೋ ಮಾಡು, 3-4 ದಿನದಿಂದ ಇದನ್ನೇ ಇದು ಮಾಡಿದ್ದೀನಲ್ಲ. ಸೊ ಸಿಕ್ಕಾಪಟ್ಟೆ ಹಿಡ್ಕೊಂಬಿಟ್ಟಿದೆ. ಏನು ವೀಡಿಯೋ ಮಾಡೋದು ಅಂತ ಅಷ್ಟು. ಇನ್ನು ಈ ವರ್ಷ ಪೂರ್ತಿ ಡೈಲಿ ಲಾಗಿಂಗ್ ಮಾಡ್ತೀನಿ ಅಂತ ಬೇರೆ ಚಾಲೆಂಜ್ ತೊಗೊಂಬಿಟ್ಟಿದ್ದೀನಿ. ಹೆಂಗೆ ಅಂತ ಗೊತ್ತಾಗ್ತಿಲ್ಲ, ತಲೆ ಎಲ್ಲ ಸಿಡ್ದೋಗ್ತಾ ಇದೆ. ಸೊ ಹಾಗಾಗಿ ಇವಾಗ ಒಂದು ಕಷಾಯ ಮಾಡಿಸ್ಕೊಂಡು ಕುಡಿದ್ಬಿಟ್ಟು ಮನೇಲೇ ಮಲ್ಕೊತೀನಿ. ಆಮೇಲೆ ಹೊರಗಡೆ ಹೋದರೆ ವೀಡಿಯೋ ಮಾಡ್ತೀನಿ. ಹೊರಗಡೆ ಹೋಗೋ ಥರ ಏನೋ ಇದ್ದರೆ ಮನೆಯಿಂದನೇ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ. ಓಕೆನಾ? ಸೊ ಇವಾಗ ಫಸ್ಟು ಕಷಾಯ ಮಾಡೋಕ್ಕೆ ಹೇಳ್ತೀನಿ. ಕಷಾಯ ಕುಡಿದ್ಬಿಟ್ಟು ಆಮೇಲೆ ಹೊರಗಡೆ ಹೋದೆ, ಇಲ್ಲ ಅಂದರೆ ಮನೇಲಿ ಮಲ್ಗಂಗಿದ್ರೆ ಹೇಳ್ತೀನಿ ನಿಮಗೆ. ಓಕೆನಾ? ಹೊರಗಡೆ ಹೋಗೋಗಿದ್ರೆ ಬನ್ನಿ, ಮೀಟ್ ಮಾಡೋಣ. ಓಕೆನಾ? ಸೊ ಇವಾಗ ಕಷಾಯ ಮಾಡಿಸ್ಕೊಂಡು ಮತ್ತು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಮಾಡಿದ್ದಾರೆ. ಸೊ ಕುಡಿದ್ಬಿಟ್ಟು ಬೆಚ್ಚಿಗೆ ಮಲ್ಕೊಂಡ್ಬಿಡ್ತೀನಿ. ಸೊ ಗೈಸ್ ನಿದ್ದೆ ಬರ್ತಾ ಇದೆ. ಸೊ ಗೈಸ್ ಗುಡ್ ನೈಟ್. ಎದ್ದ ಮೇಲೆ ಡೇನ ಕಂಟಿನ್ಯೂ ಮಾಡ್ತೀನಿ. ಗುಡ್ ನೈಟ್. ಜೈ 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 ಜೈ. ಡ್ಯೂಟಿ ಮಾಡಿ ಬಂದು ಮಲಗ್ದವನು 11:30 12 ಗಂಟೆ 1 ಗಂಟೆ ಆಲ್ಮೋಸ್ಟ್ ಆಗೋಗಿತ್ತು. ಇವಾಗ ಸಡನ್ನಾಗಿ ಎದ್ದು ಟೈಮ್ ನೋಡಿದ್ರೆ
5:45 ಆಗ್ತಿದೆ. ಬನ್ನಿ ಟೈಮ್ ತೋರಿಸ್ತೀನಿ ನಿಮಗೆ. ನೋಡಿ ಟೈಮ್ 5:15 ಆಗೋಗಿದೆ. ಸೊ ಇವಾಗ ನಮ್ಮ ಫ್ರೆಂಡು ಅವನು ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದ. ಅದಕ್ಕೆ ಎದ್ದಿದ್ದಿಲ್ಲ ಅಂದರೆ ಇನ್ನೂ ಎದ್ದೇಳ್ತಿರ್ಲಿಲ್ಲ. ಎಷ್ಟು ಮೈಂಡ್ ಬ್ಲ್ಯಾಂಕ್ ಆಗಿ ನಿದ್ದೆ ಹೋಗ್ತಿತ್ತು ಅಂದರೆ ಸಿಕ್ಕಾಪಟ್ಟೆ ತಲೆ ಬಂದ್ಬಿಟ್ಟಿತ್ತು. 2-3 ದಿನದಿಂದ ಸರಿಯಾಗಿ ನಿದ್ದೆ ಇಲ್ಲ. ಎಡಿಟ್ ಮಾಡು ಅಂದ್ಬಿಟ್ಟು. ಸೊ ಇವಾಗ ಸ್ವಲ್ಪ ಮುಖ ಎಲ್ಲ ತೊಳೆದ್ಬಿಟ್ಟು ನಮ್ಮ ಫ್ರೆಂಡ್ ಜೊತೆ ಸ್ವಲ್ಪ ವಾಕ್ ಹೋಗೋಣ ಫ್ರೆಶ್ ಆಗಿ. ನೋಡೋಣ ಅವನು ವಾಕ್ ಹೋಗೋಣ ಅಂದರೆ ವಾಕ್ ಹೋಗೋಣ. ಅವನೆಲ್ಲೋ ಹೋಗ್ಬೇಕು ಅಂತ ಫೋನ್ ಮಾಡಿ ಕರೆದಿದ್ದಂಗೆ ಅವನೇ. ನೋಡೋಣ ಬನ್ನಿ. ಇಲ್ಲಿ ನೋಡ್ಕೊಂಡೇ ಕುಂತವನೆ. ಸೊ ನನ್ನದಿಗೂ ಇವತ್ತೇನು ಕಂಟೆಂಟ್ ಇಲ್ಲ, ಅದಕ್ಕೆ ಅವನ ಹತ್ರ ಬಂದಿದ್ದೀನಿ. ನೋಡಿ ಸರಿ, ಜಿಮ್ಗೆ ಬಟ್ಟೆ ತಗೋಬೇಕು. ಎಲ್ಲೋಗೋಣ? ನೀನು ಕಟ್ ಮಾಡಿ ಹೇಳ್ತೀನಿ. ಸರಿ ಹೋಗ್ಬಿಟ್ಟು ಅವನೇನೋ ತಗೋಬೇಕಂತೆ ಹೋಗ್ಬಿಟ್ಟು ಬರೋಣ. ಬಂದ ಮೇಲೆ ನೋಡೋಣ. ಆಲ್ರೆಡಿ 6:15 ಆಗೋಗಿದೆ. ಇವತ್ತಿನ ಕಂಟೆಂಟ್ ಏನೂ ಇಲ್ಲ. ಕಂಟೆಂಟ್ ಐ ಡೋಂಟ್ ಲೈಕ್ ಕಂಟೆಂಟ್, ಬಟ್ 180 ಸಬ್ಸ್ಕ್ರೈಬರ್ಸ್ ಲೈಕ್ ಮೀ ಕಂಟೆಂಟ್. ನೋಡಿ ಇವ್ನು ನನ್ನ ಹಳೆ ಫ್ರೆಂಡು. ಫ್ಲಿಪ್ಕಾರ್ಟಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನೋಡಿ ಇವನು ಇನ್ನೂ ಬಿಟ್ಟೇ ಇಲ್ಲ ಕೆಲಸ ಮಾಡಿ ನೋಡಿ ಈಗ ಯಾವುದೋ EV ಎಲೆಕ್ಟ್ರಾನಿಕ್ ಗಾಡಿನೇ ತಗೋಬಿಟ್ಟ. ಹೇಳು ಬಾಲಾಜಿ, ಏನೋ ಒಂದು ಹೇಳು. ಹಾಂ, ಡೆಲಿವರಿಗೆ ಇವಾಗ ಎಷ್ಟು ರೂಪಾಯಿ ಕೊಡ್ತಾರೆ? ಅಟ್ಲೀಸ್ಟ್ ಅದಾದರೂ ಇನ್ಫಾರ್ಮೇಷನ್ ಕೊಡು. ಮಿಂತ್ರಾಗ ಒಂದೊಂದು ರೇಟ್ ಇರುತ್ತೆ. ಮಿಂತ್ರಾಗೆ ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ. ಅದು ಹಿಂಗೆ ಆದರೆ ಸೇಮ್. ವಿನಾಯಕ್ ನಾನು ತರ್ಕೊಂಡ್ರೆ ಒಂದು ರೇಟು, ಕಟ್ಗೆಯಲ್ಲಿ ಒಂದು ರೇಟು, ಆ ಥರ. ಅಲ್ಲೆಲ್ಲ ನಮ್ಮ ಥರ ಫ್ಲಿಪ್ಕಾರ್ಟ್ ಥರ ಓಪನ್ ಇಲ್ಲ. ಒಬ್ಬೊಬ್ಬ ಒಂದೊಂದು ರೇಟ್ ಕೊಡ್ತಾರೆ. ನಿಮ್ಗೆ ಬೇಡ ಅವ್ರಿಗೆ ಹೇಳ್ಬಿಡಿ, ಅವ್ರು ನಿಮ್ಗೆ ಹೇಳ್ಬಿಡ್ರಿ ಅಂತಾರೆ. ಅಂದರೆ ಒಂದು ಡೆಲಿವರಿಗೆ ಎಷ್ಟು ರೂಪಾಯಿ ಕೊಡ್ತಾರೆ? ನಮ್ಗೆ ಇವಾಗ 17 ಕೊಡ್ತಾರೆ. ಅಂದರೆ ಫ್ಲಿಪ್ಕಾರ್ಟ್ ಬೆಸ್ಟಾ ಮಿಂತ್ರಾ ಬೆಸ್ಟಾ? ಕಸ್ಟಮರ್ ವೈಸ್ ಅಂದರೆ ಮಿಂತ್ರಾನೇ ಬೆಸ್ಟ್. ಫೇಕ್ ಬರಲ್ಲ. 10 ದಿನದ ಪೇಮೆಂಟಾ 15 ದಿನದ? 10 ದಿನ. 10 ದಿನದ್ದು. 10 ದಿನಕ್ಕೆ ಎಷ್ಟೆಷ್ಟು ಮಾಡ್ತೀಯಾ? ಅದೆಲ್ಲ ಕಷ್ಟ. ಹೇಳಲಿ. 14-16 ಬರುತ್ತೆ. 10 ದಿನಕ್ಕೆ 14-16 ಅಂದರೆ ಎಷ್ಟಾಯ್ತದು? 30 ದಿನಕ್ಕೆ ಎಷ್ಟಾಗೋಯ್ತು ಲೆಕ್ಕ? 15 30 ಅಂದರೆ ತಿಂಗಳಿಗೆ 45,000 ಆಗೋಯ್ತಲ್ಲೋ. ಇದಕ್ಕಿಂತ ಕಡಿಮೆ ಯಾರು ನಾವೆಲ್ಲ ಏನು? ನಾನು ಸುಮ್ಮನೆ ಇನ್ನೊಂದು ಗಾಡಿ ಹುಡುಕ್ತಾ ಇದ್ದೀನಿ. ನೀನು ಹೇಳ್ದಂಗೆ ನೋಡಿದ್ರಲ್ಲ, ಬರೀ ಡೆಲಿವರಿ ಬಾಯ್ಸ್ಗೆ ಎಷ್ಟು 45,000 ಅಂತೆ. 10 ದಿನ ಪೇಮೆಂಟು 15,000 ಅಂದರೆ ಒಂದು ತಿಂಗಳಿಗೆ ಆಗೋಯ್ತು. ನಾನು ಅದಕ್ಕೆ ಒಂದು ಸ್ಕೂಟಿ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಡೌನ್ ಪೇಮೆಂಟ್ಗೆ ಒಂದು 30,000 ದುಡ್ಡು ಬೇಕು. ಎಷ್ಟು ವರ್ಷದಿಂದ ಹೇಳ್ತಾ ಇದ್ದೀನಿ? 2 ವರ್ಷ ಆಗೈತೆ ನಂಗೆ ಕೆಲಸ ಬಿಟ್ಟು. 2 ವರ್ಷದಿಂದ ಹೇಳ್ತಾನೆ ತಗೋಬೇಕಂತ. ಅದು ಬಿಟ್ಟು ಎಲ್ಲ ತಗೊಂಡವನೆ. ನಾನು ಅದು ದೊಡ್ಡ ಗಾಡಿ ಅಲ್ಲ, ಅದ್ರಲ್ಲಿ ಮಾಡೋಕ್ಕಾಗಲ್ಲ. ಅದೇ ಬೇಜಾರು. ಇದ್ರಲ್ಲಿ ಬೇರೆ ಇದೆಷ್ಟು? 180. ನೋಡಿ ಈ ಸ್ಕೂಟಿ ಹೆಂಗಿದೆ. ಇವಿ ಎಲ್ಲ ಎಷ್ಟು ಕೊಡುತ್ತೆ ಇದು ಚಾರ್ಜಿಂಗು ಎಲ್ಲ? 125 ಬರುತ್ತೆ ಒಂದ್ಸಲ ಫುಲ್ ಆದ್ರೆ. ನೋಡಿ ಈ ತರ ಇರೋದು. ಈ ತರ ಮುಂದೆ ಕೆಪಾಸಿಟಿ ಚೆನ್ನಾಗೈತೆ ಗಾಡಿ ಈ ಅಗಲವಾಗಿ ಇಕ್ಕೊಳ್ಳೋಕೆ. ಹಾ, ಬ್ಲಡ್ ಮಾಡ್ತಾ ಇದೆಯಲ್ಲ, ಅದು ಸಾಕಲ್ಲ. ಅದ್ರಲ್ಲೇ ಅಯ್ಯೋ, ಅದೇ ಅದು ಹೆಂಗ್ ಗೊತ್ತಾ, ಒಂದೊಂದು ತಿಂಗಳಿದ್ರೆ ಒಂದೊಂದು ಸೀಸನ್ ಇದ್ದಂಗೆ ಅದು. ಒಂದೊಂದು ತಿಂಗಳಲ್ಲಿ ಪೇಷಂಟು ಜ್ವರ, ಈ ಚಳಿಗಾಲ ಬಂದಂಗೆ ಲೆಕ್ಕ. ಆದ್ರೆ ನಿಮ್ದು ಹಂಗಲ್ಲ ಅಲ್ಲ. ಎಷ್ಟು ಕೊಡ್ತಾ ಅದಕ್ಕೆ? ನೀನು ನಾರ್ಮಲ್ ಆಗಿನೇ 45,000 ತೆಗಿತೀಯ. ಇನ್ನು ಸೇಲ್ಸ್ ಟೈಮ್ ಬಂತು ಅಂದ್ರೆ 1,00,000 ಮೀರಿಸ್ತೀಯ. ಜನವರಿಗೆ ಏನು ಸೇಲ್ಸ್ ಬಂದಿಲ್ಲ? ಜನವರಿಗೆ ಸೇಲ್ಸ್ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಸಂಕ್ರಾಂತಿ ಟೈಮ್ ಐತಲ್ಲ. ಅವಾಗ 1,00,000 ಹೊಡೆದಾಕ್ತೀಯ. ಅವಾಗೆಲ್ಲ ಬರಲ್ಲ. ಯಾಕೆ ಬಿಟ್ಬಿಡ್ತೀಯಾ? ಇಲ್ಲ, ಸೇಲ್ ಅಷ್ಟೊಂದು ಬರಲ್ಲ. ಇವ್ರಿಗೆ ಸ್ಟಾರ್ಟ್ ಆಫಾಗೆಲ್ಲ ಹೋಗುತ್ತಲ್ಲ, ಕಡಿಮೆ ಬರುತ್ತೆ. ಇವಾಗ ಅದೇನು 30 ಮಿನಿಟ್ಸ್ ಡೆಲಿವರಿ ಇದರಲ್ಲಿ ಸ್ಟಾರ್ಟ್ ಆಗೈತೆ. ಆರ್ಡರ್ ಮಾಡಿದ್ರೆ ಅರ್ಧ ಗಂಟೆಗೆ ಬಂದ್ಬಿಡುತ್ತೆ ಬಟ್ಟೆ ಎಲ್ಲ. ಎಕ್ಸ್ಚೇಂಜ್ ರಿಟರ್ನ್, ಇದರಲ್ಲಿ ಎಕ್ಸ್ಚೇಂಜ್ ರಿಟರ್ನ್ ಜಾಸ್ತಿ. ನೀನು ನಂದು ವಿಡಿಯೋ ನೋಡ್ದ? ಅದಿಲ್ಲ ನಂದು ಇಬ್ಬರದು ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ. ಯಾವ ಬಂದೆ ಬ್ರೋ ಸೆಕೆಂಡ್ ಅಂತ ಇದು ಮಾಡಿದೆ. ನಂದು ಚೆನ್ನಾಗಿಲ್ಲ ಅಂದ್ರೆ ನೀನು ರೆಗ್ಯುಲರ್ ಆಗಿ ಮಾಡಲ್ಲ. ರೆಗ್ಯುಲರ್ ಆಗಿ ಇವಾಗ ಮಾಡೋದು ಸ್ವಲ್ಪ ಕಷ್ಟ ಆಗ್ಬಿಟ್ಟೈತೆ. ಅದಕ್ಕೆ ಈ ವರ್ಷ ಪೂರ್ತಿ ರೆಗ್ಯುಲರ್ ಆಗಿ ಮಾಡ್ಬೇಕಂತಾನೆ ಇದು ಮಾಡಿದ್ದೀನಿ. ಫ್ರೀ ಇದ್ದಾಗೆಲ್ಲ ಆನ್ ಮಾಡಿ ಬಿಡಪ್ಪ, ನೋಡಕ್ಕೆ ಬೇಜಾರಿಲ್ಲ. ಅದ್ರೂ ನೋಡಕ್ಕೆ ಇಷ್ಟ ಇಲ್ಲ ಅದ್ರದ್ದು.
ಅವಾಗ ಇನ್ನೂ ದಪ್ಪ ಇದ್ದ ನೋಡಿ, ಡೆಲಿವರಿ ಮಾಡಿ 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 ಪಾಪ ಸಣ್ಣ ಆಗ್ಬಿಟ್ಟವನೆ. ಸೊ ಬಾಯ್, ಇವಾಗ ಅವನೇನೋ ತಗೋಬೇಕಂತೆ, ಹೋಗ್ಬಿಟ್ಟು ತಗೊಬರ್ತೀವಿ. ಓಕೆ, ನಮ್ಮ ಫ್ರೆಂಡ್ ಬಂದ ಅಂದ್ಬಿಟ್ಟು ಹೋಲ್ಡ್ ಮಾಡಿ ಅವನು ವೀಡಿಯೋ ಮಾಡಿದ್ದು. ಓಕೆ ಬಾಯ್.